ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವೇರ್. ಸೊ ಇದೇನು ತೋರಿಸ್ತಾ ಇದ್ದೀರಂತ ಶಾಕ್ ಆದ್ರಾ? ಸೊ ಏನಿಲ್ಲ, ನಾವು ತೋಟಕ್ಕೆ ಹೋಗಿದ್ವಿ. ಸೊ ತುಂಬ ದಿನ ಆಯಿತು ತೋಟಕ್ಕೆ ಹೋಗ್ಬೇಕಂತ ಹೋಗಿದ್ವಿ. ಹಾಗೆ ಮೆಕ್ಕೆಜೋಳ ಕೂಡ ಹಚ್ಚಿದ್ವಲ್ವ, ಹಾಗಾಗಿ ತಿನ್ಬೇಕು ಅನಿಸ್ತಾ ಇತ್ತು, ಅದಕ್ಕಾಗಿ ಹೋಗ್ವಿ. ಹಾಗೆ ಮೇನ್ ರೀಸನ್ ಏನಂದರೆ ಗೋಧಿಯಲ್ಲಿ ಹುಳ ಆಗಿದ್ದು, ಅವೆಲ್ಲ ಹಾಗೆ ಬಿಟ್ಟರೆ ಹಾಳಾಗ್ತಾವ. ಸೊ ಹಂಗಾಗಿ ಅವು ಕ್ಲೀನ್ ಮಾಡಿಸ್ಬೇಕಂತಂದು ಹೋಗಿದ್ವಿ. ಅಲ್ಲೇ ಒಬ್ಬರು ಕೂಡ ಆಂಟಿ ಕೂಡ ಬಂದರು. ಎಲ್ಲರೂ ಕೂಡಿ ನಾವು ಗೋಧಿ ಹಸನ್ ಮಾಡಿ ಕ್ಲೀನ್ ಮಾಡಿ ಇಟ್ಟು ಬಂದ್ವಿ. ಹಾಗೆ ಮೆಕ್ಕೆಜೋಳ ನೋಡಿ, ಇದೇನೋ ಇಷ್ಟೆಲ್ಲ ಮೆಕ್ಕೆಜೋಳ ಹಚ್ಚಿವಿ. ಏನೋ ಒಂಥರ ಖುಷಿ ಅಲ್ವಾ. ಆಮೇಲೆ ಅಲ್ಲಿ ಭೀ ಮೆಕ್ಕೆತೆನೆಯನ್ನು ತಗೊಂಡು ಅಲ್ಲೇ ಕಟ್ಟಿಗೆ ತೊಗೊಂಡು ಸುಟ್ಟು, ಹಾಗೆ ನೇಚರ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾವು ಎಲ್ಲೇ ಒಂದು ಮಲ್ನಾಡು ಪ್ಲೇಸಿಗೆ ಹೋಗಿ ಅನ್ನೋ ಲೆವೆಲಿಗೆ ನಮಗೆ ಕಾಣಿಸ್ತಾ ಇತ್ತು. ಯಾಕಂದರೆ ಎಲ್ಲ ಗಿಡಗಳು ಎತ್ತರವಾಗಿ ಬೆಳೆದೆ, ಹಾಗೆ ಅದ್ರ ಕೆಳಗೆಲ್ಲ ಗ್ರೀನಾಗಿ ಕಾಣ್ತಾ ಇತ್ತು. ಸೊ ತುಂಬ ಖುಷಿ ಆಗ್ತಿತ್ತು. ಅದ್ರ ನಡುವೆ ಆ ಒಂದು ಗುಬ್ಬಿಗಳ ಒಂದು ಹಾಡುಗಳು ಕೇಳಿಸ್ತಾ ಇತ್ತು. ಅವು ಎಷ್ಟು ಚೆನ್ನಾಗಿ ಆಡ್ತಾ ಇರ್ತಾವಂದರೆ ತುಂಬ ತುಂಬ ಚೆನ್ನಾಗಿ, ತುಂಬ ಖುಷಿಯಾಗಿ ಕೂಡ ಇರುತ್ತೆ. ಸೊ ಇಷ್ಟೆಲ್ಲ ನೇಚರ್ ನೋಡ್ಕೊತ ನಾವೇನು ಮಾಡಿದ್ವಿ, ಮೆಕ್ಕೆತೆನೆ ಕೂಡ ತಿಂದ್ವಿ. ಹಾಗೆ ಕೆಲಸ ಎಲ್ಲ ಪೂರ್ಣಗೊಳಿಸಿದ್ವಿ. ಸೊ ಇವು ನೋಡ್ರಿ ಗಿಡಗಳು ಹೆಬ್ಬೇವು 2.5 ವರ್ಷದ್ದು, ಎಷ್ಟು ಚೆನ್ನಾಗಿ ಬೆಳೆದಿದ್ಯಲ್ವಾ. ಸೊ ನೀವು ಕೂಡ ಹೆಬ್ಬೇವು ಹಚ್ಚಿದ್ರಾ, ಮೆಕ್ಕೆಜೋಳ ಹಚ್ಚಿದ್ರಾ, ಏನು ಹಚ್ಚಿದ್ರು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಕೂಡ ಯಾವಾಗಾದರೂ ಒಂದು ಸಲ ಸಂಡೇಗೊಮ್ಮೆ ಅಲ್ಲಿ ಯಾವಾಗಾದ್ರೂ ಸೂಟಿದ್ದಾದ್ರೆ ನಿಮ್ಮ ಮಕ್ಕಳಿಗಾಗಿರ್ಬೋದು ಅಲ್ವಾ, ನೀವು ಆಗಿರ್ಬೋದು, ಒಂದು ಸಲ ತೋಟಕ್ಕೆ ಹೋಗಿ ನೀವು ನೋಡಿಕೊಂಡ್ರೆ ಆ ನೇಚರ್, ಆ ಗಾಳಿ, ಆ ಒಂದು ಅದು ಒಂದು ತಗೊಳ್ಳೋ ಸುಖನೇ ಬೇರೆ. ಸೊ ಹಾಗಾಗಿ ನೀವು ಕೂಡ ಒಂದು ಸಲ ಹೋಗುತ್ತೆ ಬರ್ರಿ ತೋಟಕ್ಕೆ. ನಮಗೆ ಇವತ್ತು ಎಷ್ಟು ಖುಷಿ ಆಯ್ತಲ್ವಾ, ತುಂಬ ಅಂದರೆ ತುಂಬ ಖುಷಿ ಆಯಿತು. ಒಂದು ತಿಂಗಳು ನಾವು ಸಿಟಿಯಾಗಿರೋಕ್ಕಿಂತ ಒನ್ ಡೇ ನಾವು ಹಳ್ಳಿ ಒಳಗೆ ಎಂಜಾಯ್ ಮಾಡೋದಿರ್ತದಲ್ವ. ಸೊ ಅದು ತುಂಬ ಅಂದರೆ ತುಂಬ ಒಂಥರ ಮನಸ್ಸಿಗೆ ತೃಪ್ತಿ ಅನಿಸುತ್ತೆ. ನನಗೂ ಕೂಡ ತುಂಬ ಖುಷಿ ಆಗಿತ್ತು. ಇವತ್ತು ತುಂಬ ದಿನ ಆದಮೇಲೆ ಹೋದಲ್ವಾ, ಯಾಕೆಂದರೆ ಈ ಮಳೆ ಹತ್ಕೊಂಡು ಬಿಟ್ಟಿತ್ತು, ಹಾಗಾಗಿ ಹೋಗೋಕ್ಕೆ ಆಗಿತ್ತಿಲ್ವ. ಈಗ ಏನಾಯಿತು, ಮಳೆ ಆಗಿ ಎಲ್ಲ ಗ್ರೀನ್ ಎಲ್ಲಿ ನೋಡ್ತೀನಿ ನೋಡ್ರಿ ಗ್ರೀನ್. ರೋಡ್ ಸೈಡ್ ಕೂಡ ಗ್ರೀನ್, ಎಲ್ಲ ಕಡೆ ಗ್ರೀನ್ ಕಾಣ್ತಾ ಇತ್ತು. ಸೊ ಅದೊಂಥರ ಮನ್ಸಿಗೆ ಖುಷಿ ಆಗ್ತಾಯಿತ್ತು. ಹಾಗೆ ಇದೊಂದು ಡೈಲಿ ವ್ಲಾಗ್ ಆಗಿತ್ತು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ನೀವು ಮೆಕ್ಕೆತೆನೆನ ಸುಟ್ಕೊಂಡು ತಿಂದಿರದೆ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೋಡಿರಿ, ಇಲ್ಲಿ ಬಾದಾಮ್ ಗಿಡ ಇದೆ, ತೆಂಗಿನ ಗಿಡ ಇದೆ, ಹಾಗೆ ನುಗ್ಗಿ ಗಿಡನೂ ಕೂಡ ಇದೆ, ನುಗ್ಗಿಕಾಯಿ ಕೂಡ ಆಗಿದ್ವು. ಆಮೇಲೆ ಚಕ್ಕು ಗಿಡ ಇದೆ, ನೆಲ್ಲಿಕಾಯಿ ಗಿಡ ಇದೆ. ಎಲ್ಲ ಹೊಲದಲ್ಲಿ ಹೋದರೆ ಎಲ್ಲ ಥರ ನೀವು ತಿನ್ಬೋದು, ಎಲ್ಲ ಥರನ ನಾವು ಆನಂದಿಸ್ಬೋದು. ಹಾಗೆ ನಾನು ನುಗ್ಗಿಕಾಯಿ ಸೊಪ್ಪಿ ಕೂಡ ತಂದೆ, ಮೊರಿಂಗ ಪೌಡ್ರ್ ತಂದು, ಅದು ಒಂದು ಹೆಲ್ದಿ ತುಂಬ ಅಂದರೆ ತುಂಬ ಒಳ್ಳೆ